ಕೋಳಿ ಅಂಕ ಅಥವಾ ಕೋಳಿ ಕಟ್ಟ ಇದು ತುಳುನಾಡಿನ ಜನಪದ ಸಂಸ್ಕೃತಿ ಹಾಗೇನೆ ಧಾರ್ಮಿಕ ನಂಬಿಕೆಯ ಭಾಗ ಕೂಡ. ಈಗ ಈ ಒಂದು ಧಾರ್ಮಿಕ ನಂಬಿಕೆಗೆ ಈಗ ಪೊಲೀಸರು ತಡೆ ಒಡ್ತಾ ಇದ್ದಾರೆ, ಹಾಗೇನೆ ನಿರ್ಬಂಧಿಸಲು ಮುಂದಾಗ್ತಾ ಇದ್ದಾರೆ. ಇದಕ್ಕೆ ಬಿಜೆಪಿ ಸಂಸದರು ಹಾಗೇನೆ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಿಂದೂ ಧಾರ್ಮಿಕ ನಂಬಿಕೆಗಳ ಮೇಲೆ ಸವಾರಿ ಮಾಡಲಾಗ್ತಾ ಇದೆ, ನಿರ್ಬಂಧಿಸಲಾಗ್ತಾ ಇದೆ ಎಂದು ಆರೋಪಿಸಿದ್ದಾರೆ. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಶಾಸಕ ವೇದವ್ಯಾಸ್ ಕಾಮತ್ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಯಾಕೆ ವಿರೋಧ? ಯಾಕಂದ್ರೆ ಈ ಒಂದು ನಿರ್ಬಂಧ ಹಾಕಿರುವಂತದ್ದು ಪೊಲೀಸರು ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಟು ಅನಿಮಲ್ ಆಕ್ಟ್ 1960 ಅದರ ಪ್ರಕಾರನೇ ಅವರು ಹಾಕಿರುವಂತದ್ದು. ಇದಕ್ಕೆ ಯಾಕೆ ವಿರೋಧ? ನೋಡಿ, ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಕಾನೂನು 1960ರಲ್ಲಿ ಮಾಡಿದ್ದಾರೆ ಅಂತೇಳಿ, ಆದರೆ 60ರ ನಂತರ 2025ರ ತನಕ ಈ ರೀತಿಯ ಕೋಳಿ ಅಂಕೆ ತುಳುನಾಡಿನಲ್ಲಿ ಆಗುವಾಗ ಯಾವುದೇ ಒಂದು ಕೇಸುಗಳು ಆಗದ ರೀತಿಯಲ್ಲಿ ಅಥವಾ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಆಗಿದೆ ಅಂತೇಳಿ ಆದರೆ ತುಳುನಾಡಿನವರ ಈ ರೀತಿಯ ಕಾರ್ಯಕ್ರಮವನ್ನ ದಮನ ಮಾಡಬೇಕು, ದಫನ ಮಾಡಬೇಕು ಅಥವಾ ನಿಲ್ಲಿಸಬೇಕು ಅಂತ ಹೇಳುವಂಥ ಚಿಂತನೆಯೊಂದಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರೀತಿಯ ಕೆಲಸ ಕಾರ್ಯಗಳು ಮಾಡ್ತಾ ಇದೆ. ಇದು ಹಿಂದೂ ವಿರೋಧಿ ಸರ್ಕಾರ ಅಂತ ಹೇಳುವಂಥದ್ದು ಹೇಳಬಹುದು. ನಾನು ಇನ್ನೊಂದು ಪ್ರಶ್ನೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನಾವು 3.5 ವರ್ಷ ಆಡಳಿತ ಮಾಡಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಯಡಿಯೂರಪ್ಪರು ಮುಖ್ಯಮಂತ್ರಿಗಳಾಗಿದ್ರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ರು. ಆಗಿರುವಾಗ ಕೂಡ ಈ ಕಾನೂನು ಇತ್ತು. ಆದರೆ ಕೋಳಿ ಅಂಕ ನಡೆದಿದೆ. ನಮ್ಮ ಭಾವನೆ ಒಂದು ಕಡೆಯಲ್ಲಿ, ಕಾನೂನು ಒಂದು ಕಡೆಯಲ್ಲಿ. ಆದರೆ ಕಾನೂನು ಬರುವ ಮುಂಚೆ ಭಾವನೆಗಳಿತ್ತು, ನಮ್ಮ ಭಕ್ತಿ ಇತ್ತು. ಹಾಗಾಗಿ ಭಕ್ತಿಯನ್ನ, ಭಾವನೆಯನ್ನ ಕಾನೂನಿನಲ್ಲಿ ಕಟ್ಟಿ ಹಾಕ್ಲಿಕ್ಕೆ ಆಗಲ್ಲ, ಯಾವ ಸಮಾಜ ಕೂಡ ಕೇಳಲ್ಲ. ಹಾಗಿರುವಂತಹ ಸಂದರ್ಭದಲ್ಲಿ ನಿಮ್ಮ ಯಾವುದೇ ಕಾನೂನುಗಳಿರ್ಬೋದು, ಯಾವುದೇ ವಿಚಾರಗಳಿರ್ಬೋದು, ನಮ್ಮ ಸರ್ಕಾರ ಇರುವಾಗ ಯಾವುದೇ ತೊಂದರೆ ಆಗದಾಗೆ ಅದನ್ನ ಕೋಳಿಯನ್ನ ಸ್ವತಂತ್ರವಾಗಿ ಕೋಳಿ ಅಂಕವನ್ನು ನಡೆಸಿಕೊಳ್ಳುವಂತ ಅವಕಾಶಗಳು ನಾವು ಮಾಡಿಕೊಟ್ಟಿದ್ದೇವೆ. ಈಗ ಆಡಳಿತ ಪಕ್ಷ ಕಾಂಗ್ರೆಸ್ನವರು ಮಾಡಬೇಕು, ಯಾಕೆ ಮಾಡ್ತಾ ಇಲ್ಲ? ಅದು ಕೂಡ ನೀವು ಪ್ರಿವೆನ್ಷನ್ ಆಫ್ ಅನಿಮಲ್ ಕ್ರೂಯಲ್ಟಿ ಆಕ್ಟ್ ಅಂತ ಹೇಳುವಂಥದ್ದು ಕಾನೂನು ಹೇಳ್ತೀರಿ ಅಂತ ಹೇಳಿದ್ರೆ, ನಿಮಗೆ ಮಂಗಳೂರು ಭಾಗದಲ್ಲಿ, ಕರಾವಳಿ ಕರ್ನಾಟಕದಲ್ಲಿ ಇಲ್ಲಿಗಲಿ ಒಂದೇ ಒಂದು ಸ್ಲಾಟರ್ ಹೌಸ್ ಇಲ್ಲದೆ ಅಲ್ಲಿ ಗೋಹತ್ಯೆ ಆಗ್ತಾ ಇದೆ. 60ಕ್ಕೂ 100ಕ್ಕೂ ಹೆಚ್ಚಿನ ಕಡೆಗಳಲ್ಲಿ ಇಲ್ಲಿಗಲಿ ಸ್ಲಾಟರ್ ಹೌಸ್ ಆಗ್ತಿದೆ. ಅವಾಗ ಇಲ್ಲಿಗಲಿ ಅನಿಮಲ್ ಕ್ರೂಯಲ್ಟಿ ಆಕ್ಟ್ ಯಾಕೆ ಪೊಲೀಸರಿಗೆ ಕಣ್ಣಿಗೆ ಕಾಣಲ್ಲ? ಅದು ಕಾಣಬೇಕಲ್ಲ. ಯಾಕೆ ಅಂತ ಕೇಳಿದ್ರೆ, ಅದು ನಮ್ಮ ನಂಬಿಕೆಯ ಮೂಲ. ಅದನ್ನು ತಿನ್ನುವವರು ಬೇರೆ ಯಾರು ಅಂತ ಹೇಳುವ ಕಾರಣ ನೀವು ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಲಾಭ ಮಾಡಿಕೊಡ್ತಾ ಇದ್ದೀರಾ. ಇಲ್ಲಿ ಕೂಡ ನಮ್ಮ ಕೋಳಿ ಅಂಕಕ್ಕೆ ನೀವು ತೊಂದರೆ ಕೊಡ್ತೀರಿ ಅಂತ ಹೇಳಿದ್ರೆ, ಒಂದೇ ದಿವಸ ಸಾವಿರಾರು ಕುರಿಯನ್ನು ಕೊಂದು ಒಂದು ಜಿಹಾದಿ ಮಾನಸಿಕತೆಯಲ್ಲಿ ನೀವು ವ್ಯವಸ್ಥೆಗಳನ್ನು ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಯಾಕೆ ನೀವು ನಿಲ್ಲಿಸಲ್ಲ? ಅವಾಗ ಕೂಡ ಆನಿಮಲ್ ಕ್ರೂಯಲ್ಟಿ ಆಕ್ಟ್ ಬರಬೇಕಲ್ಲ. ಹಾಗಿರುವಾಗ ಹಿಂದೂಗಳ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮಾತ್ರ ಈ ರೀತಿ, ಬೇರೆ ಧರ್ಮದವರ ಯಾವುದೇ ಕಾರ್ಯಕ್ರಮಗಳಿಗೆ ನೀವು ಅವಾಗ ಕಣ್ಣು ಮುಚ್ಚಿ ಕೂತ್ಕೊಳ್ಳೋದು, ಅವಾಗ 1960 ಕಾನೂನು ನಿಮಗೆ ಕಾಣದೇ ಇರುವುದು, ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಇದಿಷ್ಟು ಶಾಸಕ ವೇದವ್ಯಾಸ್ ಕಾಮತ್ ಅವರ ಮಾತು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಫಸ್ಟ್, ಮಂಗಳೂರು.